ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಸುನಿಲ್ ಕುಮಾರ್. ನನ್ನ ಚಾನಲ್ ಹೆಸರು ಬ್ಯಾಚುಲರ್ಸ್ ಅಡುಗೆ. ನೋಡೋಣ ಇವತ್ತು ಮಂಗಳವಾರದ ಮಾತಿನ ವಿಷಯದಲ್ಲಿ ಏನು ವಿಷಯ ಅಂತ. ನಿಮ್ಗೆಲ್ಲ ಈಗ ಆಲ್ರೆಡಿ ಹೇಳಿರೋ ರೀತಿಯಲ್ಲೇ ಇವತ್ತಿನ ಮಂಗಳವಾರದ ಮಾತಿನ ವಿಷಯ ಸಂಬಂಧಗಳು ಅನ್ನೋದನ್ನ ನಾವು ಇಂಗ್ಲಿಷ್ ನಲ್ಲಿ ರಿಲೇಷನ್ಸ್ ಅಂತ ಹೇಳ್ತೀವಿ. ಸಂಬಂಧಗಳಲ್ಲಿ ಎರಡು ಸಂಬಂಧಗಳನ್ನ ನೋಡ್ತೀವಿ ಸ್ನೇಹಿತರೆ. ಒಂದು ರಕ್ತ ಸಂಬಂಧ ಆದ್ರೆ ಒಂದು ಹೊರಗಿನ ಸಂಬಂಧ. ಅದನ್ನ ಎರಡು ರೀತಿನೂ ಕೂಡ ಕರಿಬಹುದು, ಒಳ ಸಂಬಂಧಗಳು, ಹೊರ ಸಂಬಂಧಗಳು ಅಂತ ಸ್ನೇಹಿತರೆ. ಆ ರಕ್ತ ಸಂಬಂಧಿಗಳು ನಮ್ಮನ್ನ ಅತಿಯಾಗಿ ಹಚ್ಕೊಂಡಿರ್ತೀವಿ ನಾವು. ಉದಾಹರಣೆಗೆ ಹೇಳೋದಾದ್ರೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ತಾತ, ಅಜ್ಜಿ, ಬಂಧು ಬಳಗ ಇವರೆಲ್ಲರೂ ಇರ್ತಾರೆ ಸ್ನೇಹಿತರೆ. ಹೊರಗಿನ ಸಂಬಂಧ ಎಲ್ಲೋ ಕಡಿಮೆ ಸಂಬಂಧಗಳನ್ನ ಹೊಂದಿರ್ತೀವಿ. ಅದರಲ್ಲೂ ಕೂಡ ಪತಿ ಪತ್ನಿ ಸಂಬಂಧ ಅನ್ನೋದು ಬಹಳ ಪ್ರಮುಖವಾದದ್ದು ಅಂತಾನೆ ನನ್ನ ಅಭಿಪ್ರಾಯ ಸ್ನೇಹಿತರೆ. ತಂದೆಗೆ ತಾಯಿಗೆ ನಾವು ಎಷ್ಟು ಸ್ಥಾನಮಾನ ಕೊಟ್ಟಿರ್ತೀವಿ ಅಷ್ಟೇ ಸ್ಥಾನಮಾನವನ್ನ ಪತ್ನಿಗೂ ಕೊಟ್ಟಿರ್ತೀವಿ ಸ್ನೇಹಿತರೆ. ಪತಿ ಪತ್ನಿ ಈ ಸಂಬಂಧನ ಉಳಿಸ್ಕೊಳ್ಳೋದು ಇವತ್ತಿಗೆ ಒಂದು ಸವಾಲಿನ ವಿಷಯ. ಯಾಕೆಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೋಸ್ಕರನು ಕೂಡ ಪತಿ ಪತ್ನಿ ಇಬ್ಬರನ್ನು ದೂರ ಆಗಿ ತಮ್ಮ ಸಂಬಂಧಗಳನ್ನ ಮುರ್ಕೊಳ್ಳೋ ಲೆವೆಲ್ಗೆ ಇವತ್ತು ಬಂದು ನಿಂತಿದ್ದೀವಿ ಸ್ನೇಹಿತರೆ. ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿದಾಗ ನಾವು ನಮ್ಮ ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಕೊಡೋದಿಲ್ಲ ಸ್ನೇಹಿತರೆ. ಎಷ್ಟು ಬೆಲೆ ಕೊಡಬೇಕು ಅನ್ನೋದು ಇಲ್ಲಿ ಪ್ರಮುಖವಾದಂತ ವಿಷಯ ಆಗುತ್ತೆ ಸ್ನೇಹಿತರೆ. ಸಂಬಂಧಗಳಲ್ಲಿ ಅತಿ ಪ್ರಮುಖವಾದದ್ದು ಅಥವಾ ಅತಿ ಅಮೂಲ್ಯವಾದದ್ದು ಅಂದ್ರೆ ತಾಯಿ ಮತ್ತೆ ಮಕ್ಕಳ ಸಂಬಂಧ. ಈ ಸಂಬಂಧದ ಮುಂದೆ ಎಲ್ಲ ಸಂಬಂಧಗಳು ಶೂನ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಪತಿ ಪತ್ನಿ ಸಂಬಂಧನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಿಡಿ ಸ್ನೇಹಿತರೆ, ನಾವು ನಮ್ಮ ತಂದೆ ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ನೆಂಟರು ಇಷ್ಟರು ಎಲ್ಲರ ಜೊತೆ ಬದುಕುವಂತಹ ಕುಟುಂಬಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಅತಿ ಹೆಚ್ಚಾಗಿ ನಾವು, ನಮ್ಮ ಮಕ್ಕಳು, ಪತ್ನಿ, ಇಂತಹ ಒಂದು ಸಣ್ಣ ಕುಟುಂಬಗಳ ಸಂಖ್ಯೆನೇ ಜಾಸ್ತಿ ಆಗಿದೆ. ಆದ್ರೂ ಕೂಡ ಈ ಒಂದು ಸಂಬಂಧಗಳು ಒಡಕನ್ನು ಉಂಟು ಮಾಡ್ತಾ ಇದಾವೆ ಅನ್ನೋದನ್ನ ಇಲ್ಲಿ ಕಾಣ್ತೀವಿ ಸ್ನೇಹಿತರೆ. ಆದ್ರೆ ಏನಕ್ಕೋಸ್ಕರ ಈ ಸಂಬಂಧಗಳಲ್ಲಿ ಒಡಕುಂಟಾಗುತ್ತೆ ಅನ್ನೋದು ಇಲ್ಲಿ ಪ್ರಮುಖ ವಿಷಯವಾಗುತ್ತೆ. ಆ ಒಂದು ಒಡಕಿನ ಸಂಬಂಧಗಳು ಯಾಕೆ ಉಟ್ಕೊಳ್ತವೆ ಅಂದ್ರೆ ಇತ್ತೀಚೆಗೆ ಜನಗಳಲ್ಲಿ ಅಥವಾ ಪತಿ ಪತ್ನಿಯರಲ್ಲಿ ತಾಳ್ಮೆ ಕಡಿಮೆ ಆಗ್ತಿದೆ ಸ್ನೇಹಿತರೆ. ತಾಳ್ಮೆ ಎಷ್ಟರ ಮಟ್ಟಿಗೆ ಇರಬೇಕು ಅಂದ್ರೆ ಪತಿ ಪತ್ನಿ ಆದವರು ಹೊಂದ್ಕೊಂಡು ಹೋಗೋದಕ್ಕೆ ಒಬ್ಬ ತಾಯಿಗೆ ಮಗುವಿನ ಮೇಲೆ ಎಷ್ಟೊಂದು ತಾಳ್ಮೆ ಇರುತ್ತೆ ಅಷ್ಟು ತಾಳ್ಮೆ ಪತಿ ಪತ್ನಿಗೆ ಇರಬೇಕಾಗತ್ತೆ ಸ್ನೇಹಿತರೆ. ಪತಿ ಪತ್ನಿ ಅನ್ನುವಂತಹ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರನ ವಹಿಸ್ತಾ ಇದ್ದಾವೆ. ಯಾಕೆಂದ್ರೆ ಪತಿ ಪತ್ನಿ ಸರಿ ಇಲ್ಲದೆ ಇದ್ರೆ ಸಂಪೂರ್ಣವಾಗಿ ಮನೆಯ ಕುಟುಂಬದ ವಾತಾವರಣನೇ ಹಾಳಾಗಿರುತ್ತೆ. ಮಕ್ಕಳು ಹಾಳಾಗ್ತವೆ. ಮಕ್ಕಳು ತಂದೆ ತಾಯಿನ ನೋಡ್ತಾ ಇರುತ್ತೆ. ಹಾಗಾಗಿ ನಾವಿಲ್ಲಿ ನಮ್ಮ ಸಂಬಂಧಗಳಿಗೆ ಪ್ರಮುಖವಾದಂತಹ ಬೆಲೆಯನ್ನ ಕೊಡಬೇಕು ಸ್ನೇಹಿತರೆ. ಕುಟುಂಬದಲ್ಲಿ ಜಗಳನೇ ಆಗಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ ಹೌದು, ಕುಟುಂಬದಲ್ಲಿ ಅಥವಾ ಪತಿ ಪತ್ನಿ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರ್ತವೆ ಸ್ನೇಹಿತರೆ. ಆದ್ರೆ ಜಗಳಗಳು ನಡೀತಾನೆ ಇರಬೇಕು ಸ್ನೇಹಿತರೆ. ನನ್ನ ಪ್ರಕಾರ, ನನ್ನ ಒಂದು ಅನಿಸಿಕೆ ಪ್ರಕಾರ, ಜಗಳ ನಡೀದೆ ಹಾಗೆ ಇಬ್ರು ಸಹಿಸ್ಕೊಂಡು ಹೊರಟೋಗ್ಬಿಟ್ರೆ ಒಂದೇ ಒಂದು ಕಾಲಕ್ಕೆ ಅಥವಾ ಒಂದೇ ಟೈಮಲ್ಲಿ ಎಲ್ಲ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ ಸ್ನೇಹಿತರೆ. ಆಗ ಆ ಒಂದು ಹೈ ಲೆವೆಲ್ಲಿನ ಒಂದು ಗಲಾಟೆಗಳು ಆಗ್ತವೆ ಸ್ನೇಹಿತರೆ. ಹಾಗಾಗಿ ಆಗಾಗ ಪತಿ ಪತ್ನಿ ತಮ್ಮ ಒಂದು ಮನಸ್ತಾಪಗಳನ್ನ ಹೇಳ್ಕೊಳ್ತಾ ಜಗಳಗಳನ್ನ ಮಾಡ್ತಾ ಇದ್ರೆ ಅವರ ವಿಷಯ ಅಥವಾ ಅವರ ಡಿಫೆಕ್ಟ್ಸ್ ಎಲ್ಲಾನು ಇವ್ರಿಗೆ ಗೊತ್ತಾಗತ್ತೆ, ಇವ್ರ ಡಿಫೆಕ್ಟ್ಸ್ ಎಲ್ಲ ಅವ್ರಿಗೆ ಗೊತ್ತಾಗತ್ತೆ. ಆಗ ಪರಸ್ಪರ ಹೊಂದ್ಕೊಳ್ಳೋದಿಕ್ಕೆ, ಪರಸ್ಪರ ತಮ್ಮ ತಪ್ಪುಗಳನ್ನ ಅರಿತುಕೊಳ್ಳೋದಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಯಾಕೆ ಯಾವಾಗ್ಲೂ ಹೆಣ್ಣೆ ಸಹಿಸ್ಕೋಬೇಕು? ಹೆಣ್ಣೆ ಎಲ್ಲದಕ್ಕೂ ಕಾರಣನ ಅಂದ್ರೆ ಅಲ್ಲ ಸ್ನೇಹಿತರೆ. ನಾವು ಗಂಡಸರುಗಳು ಏನ್ ಅನ್ಕೊಬಿಡ್ತೀವಿ ಅಂದ್ರೆ ನಾನು ಒಬ್ಬ ಪುರುಷ, ನಾನ್ಯಾಕೆ ಅವಳ ಮುಂದೆ ಸೋಲ್ಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ಕುಟುಂಬಕ್ಕೆ ಸೋಲು ಗೆಲುವಿನ ಪ್ರಶ್ನೆ ಬರೋದಿಲ್ಲ ಸ್ನೇಹಿತರೆ. ಒಂದು ಮನೆಯಲ್ಲಿ ನಾನ್ ಸೋಲ್ಬೇಕು, ನೀನ್ ಗೆಲ್ಬೇಕು ಅಂದ್ರೆ ಅದು ಮನೆ ಆಗೋದಿಲ್ಲ, ಯುದ್ಧ ಆಗ್ಬಿಡುತ್ತೆ, ರಣರಂಗ ಆಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಮನೆಯಲ್ಲಿ ಎಲ್ಲದಕ್ಕಿಂತ ಮೊದಲು ಗೆಲ್ಲೋದು ತಾಳ್ಮೆ ಸ್ನೇಹಿತರೆ. ಹಾಗಾಗಿ ಸಂಬಂಧಗಳಿಗೆ ತಾಳ್ಮೆ ಅತ್ಯವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ನನಗೊಂದಿಲ್ಲಿ ಗಾದೆ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಂಡು ಚಟದಿಂದ ಸೋತ, ಹೆಣ್ಣು ಹಠದಿಂದ ಸೋತ್ಲು ಅಂತ. ಸೊ ಹಾಗಾಗಿ ಹೆಣ್ಣಿಗೂ ಕೂಡ ಹಠ ಅನ್ನೋದು ಸ್ವಲ್ಪ ಕಡಿಮೆ ಇರಬೇಕು, ಗಂಡಿಗೂ ಕಡಿಮೆ ಇರಬೇಕು. ಇಬ್ರು ಕೂಡ ಹೊಂದಾಣಿಕೆಯಿಂದ ಸಂಬಂಧಗಳನ್ನ ಬೆಳೆಸ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಬರೀ ಪತಿ ಪತ್ನಿ ಸಂಬಂಧನೇ ಹೇಳ್ತಾ ಇದಾರಲ್ಲಪ್ಪ ಅಂತ ಅನ್ಕೋಬೇಡಿ ಸ್ನೇಹಿತರೆ. ಎಲ್ಲ ಸಂಬಂಧಗಳು ಇಂಪಾರ್ಟೆಂಟೇ. ಯಾಕೆ ಪತಿ ಪತ್ನಿದೇ ಸಂಬಂಧ ಇಂಪಾರ್ಟೆಂಟ್ ಅಂತ, ಅತಿ ಮುಖ್ಯ ಅಂತ ಹೇಳಿದೆ ಅಂದ್ರೆ ಅವರ ಲೈಫ್ ಲಾಂಗ್ ಜೊತೆಲಿ ಇರ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ತಂದೆ ತಾಯಿಯ ಸಂಬಂಧ, ಮಕ್ಕಳ ಸಂಬಂಧ ಹೇಳೋದಾದ್ರೆ ಇತ್ತೀಚೆಗೆ ತಂದೆ ತಾಯಿಗಳನ್ನ ಸಾಕಷ್ಟು ಜನ ಮಕ್ಕಳು ಸಾಕ್ತಾ ಇಲ್ಲ ಸ್ನೇಹಿತರೆ. ಮಕ್ಕಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ ಅಂತ ತಂದೆ ತಾಯಿ ಹೋಗಿರ್ಬೋದು, ಅಥವಾ
ತಂದೆ ತಾಯಿ ಜೊತೆ ನಮ್ಮ ಫ್ಯಾಮಿಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೋಗಿರ್ಬೋದು ಸ್ನೇಹಿತರೆ. ನೀವು ಎಲ್ಲೋಗಿಲ್ಲ, ಜೊತೆಲೇ ಇದ್ದೀರಾ ಅನ್ನುವಂತಹ ಮನೋಭಾವನೆ ನನ್ನಲ್ಲಿದೆ ಸ್ನೇಹಿತರೆ. ಎಷ್ಟೇ ದೂರ ಇರಲಿ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇರುತ್ತೆ, ನಿಮ್ಗೆ ಅವ್ರ ಮೇಲೆ ಗೌರವ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಹಿರಿಯರನ್ನ ಗೌರವಿಸಬೇಕಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗಿರುತ್ತೆ. ಅದರಲ್ಲೂ ನಮ್ಮ ತಂದೆ ತಾಯಿಯನ್ನ ನಾವು ಗೌರವಿಸ್ಬೇಕು ಸ್ನೇಹಿತರೆ. ಪತಿಯ ಮುಂದೆ ಅಥವಾ ಪತ್ನಿಯ ಮುಂದೆ ನಮ್ಮ ತಂದೆ ತಾಯಿಯನ್ನ ನಾವು ಬಿಟ್ಕೊಟ್ವಿ ಅಂದ್ರೆ ಅದಕ್ಕಿಂತ ಬಹುದೊಡ್ಡ ಪಾಪ ಬೇರೆ ಇಲ್ಲ ಸ್ನೇಹಿತರೆ. ತಂದೆ ತಾಯಿ ತಮ್ಮ ಜೀವನದ ಎಲ್ಲ ವಿಷಯಗಳನ್ನ ಅಥವಾ ಎಲ್ಲ ಸಮಯವನ್ನ, ತಮ್ಮ ಆರೋಗ್ಯವನ್ನ, ಹಣವನ್ನ, ಸಂತೋಷವನ್ನ ಎಲ್ಲವನ್ನೂ ವ್ಯರ್ಥ ಮಾಡಿರ್ತಾರೆ ನಮಗೋಸ್ಕರ. ಸೊ ಅಂತಹ ತಂದೆ ತಾಯಿಗೋಸ್ಕರ ಅವ್ರ ವಯಸ್ಸಾದ್ಮೇಲೆ ನಾವು ನಮ್ಮ ಸಮಯನ, ನಮ್ಮ ಹಣನ ಅಥವಾ ನಮ್ಮ ಸಣ್ಣ ಸಣ್ಣ ಸಂತೋಷಗಳನ್ನ ಅವ್ರಿಗೋಸ್ಕರ ಬಿಟ್ಕೊಡ್ಲಿಲ್ಲ ಅಂದ್ರೆ ಸ್ನೇಹಿತರೆ ನಾವು ಮನುಷ್ಯರು ಅನ್ಸ್ಕೊಳ್ಳೋದಿಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೆನಪಲ್ಲಿರ್ರಿ, ನಮಗೂ ಒಂದ್ ದಿವಸ ವಯಸ್ಸಾಗತ್ತಲ್ವಾ, ಇದನ್ನೆಲ್ಲ ನಮ್ಮ ಮಕ್ಕಳುಗಳು ನೋಡ್ತಾ ಇರ್ತಾರಲ್ವಾ. ಸೊ ಹಾಗಾಗಿ ಅವರು ನಾಳೆ ನಮ್ಮನ್ನ ಗೌರವಿಸಬೇಕು ಅಂದ್ರೆ ನಾವು ಅವ್ರನ್ನ ಗೌರವಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಹಾಗಾದ್ರೆ ಸ್ನೇಹಿತರೆ ಬರೀ ರಕ್ತ ಸಂಬಂಧಗಳಿಗೆ ಮಾತ್ರನಾ ಬೆಲೆ ಅಂತ ಹೇಳೋದಾದ್ರೆ ಅಷ್ಟೇ ಬೆಲೆ ಹೊರಗಿನ ಸಂಬಂಧಗಳಿಗೂ ಇರುತ್ತೆ ಸ್ನೇಹಿತರೆ. ನಾನು ಈಗಾಗಲೇ ಮಂಗಳವಾರದ ವಿಷಯದಲ್ಲಿ 2 ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ, ಸ್ನೇಹ ಮತ್ತೆ ಪ್ರೇಮ. ಈ 2 ಕೂಡ ಹೊರಗಿನ ಸಂಬಂಧಗಳೇ ಸ್ನೇಹಿತರೆ. ಸ್ನೇಹ ನಮ್ಗೆ ಹೊರಗಿನ ಸಂಬಂಧ ಆದ್ರೂ ಕೂಡ ಒಳಗಿನ ಒಂದು ರಕ್ತ ಸಂಬಂಧಕ್ಕಿಂತ ಅತಿ ಅಮೂಲ್ಯವಾದದ್ದು ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ ನಾವು ಹಲವಾರು ವಿಷಯಗಳನ್ನ ತಂದೆ ತಾಯಿ ಅಥವಾ ನಮ್ಮ ರಕ್ತ ಸಂಬಂಧಿಗಳ ಜೊತೆ ಹಂಚ್ಕೊಳ್ದೇ ಇರೋದನ್ನ ನಮ್ಮ ಸ್ನೇಹಿತರ ಜೊತೆ ಹಂಚ್ಕೊಂಡಿರ್ತೀವಿ ಸ್ನೇಹಿತರೆ. ಹಾಗೆ ಹೊರಗಿನ ಸಂಬಂಧಗಳು ಅದೆಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಅಂದ್ರೆ, ನಮ್ಮ ಅಕ್ಕಪಕ್ಕದ ಮನೆಯವರ ವಿಚಾರ ಹೇಳೋದಾದ್ರೆ ನಾವು ನಮ್ಮ ಅಕ್ಕಪಕ್ಕ ಮನೆಯವರ ಜೊತೆ ಅತಿಯಾದಂತಹ ಅಥವಾ ಒಳ್ಳೆಯ ಒಂದು ಆತ್ಮೀಯ ಸಂಬಂಧಗಳನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಸ್ನೇಹಿತರೆ. ನಾವು ಡೈಲಿ ಅಡಿಗೆ ಮಾಡೋದು ಏನು ಅಥವಾ ನಾವು ಯಾವ ರೀತಿ ಅಡಿಗೆ ಮಾಡಿದೀವಿ, ಏನ್ ಟೇಸ್ಟ್ ಅಲ್ಲಿ ಮಾಡಿದೀವಿ ಅನ್ನೋದನ್ನ ನಾವು ಅಕ್ಕಪಕ್ಕ ಮನೆಯವ್ರ ಜೊತೆ ಹಂಚ್ಕೊಳ್ತೀವಿ ಸ್ನೇಹಿತರೆ. ಪಕ್ಕದ ಮನೆಗೆ ನಾವು ಮಾಡಿರುವಂತಹ ಅಡಿಗೆ ತಗೊಂಡು ಕೊಟ್ಬಿಟ್ಟು ಹೇಗಿದೆ ನೋಡಿ ಅನ್ನೋದು, ಅಥವಾ ಅವ್ರೇನೋ ಸ್ಪೆಷಲ್ ಮಾಡಿದ್ರೆ ನಮ್ಮನೆಗೆ ತಗೊಂಡ್ಬಿಟ್ಟು ಹೇಗಿದೆ ನೋಡಿ ಅನ್ನೋದು, ಇವೆಲ್ಲನೂ ನಮ್ಮ ಒಂದು ಹೊರಗಿನ ಸಂಬಂಧಗಳ ಪ್ರಾಮುಖ್ಯತೆಯನ್ನ ತಿಳಿಸುತ್ತೆ ಸ್ನೇಹಿತರೆ. ಹಾಗೆ ಸಂಬಂಧಗಳು ಬರೀ ಹೊರಗೆ ಅಕ್ಕಪಕ್ಕ ಮಾತ್ರ ಅಲ್ಲ ಸ್ನೇಹಿತರೆ, ಪರಿಚಯನೇ ಇಲ್ಲದೆ ಇರುವಂತ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಸಂಬಂಧಗಳನ್ನ ಬೆಳೆಸ್ಕೊಂಡಿರ್ತೀವಿ ಸ್ನೇಹಿತರೆ. ಉದಾಹರಣೆಗೆ ಯಾರೋ ಗೊತ್ತಿಲ್ಲದೆ ಇರೋದು, ನಮಗೂ ಅವ್ರಿಗೂ ಪರಿಚಯನೇ ಇಲ್ಲದೆ ಇರುವಂತಹ ಹೀರೋ ಜೊತೆ ನಾವು ಎಷ್ಟೊಂದು ಆತ್ಮೀಯ. ನಮ್ಮ ಹೀರೋಗೆ ಬೈದ್ಬಿಟ್ರೆ ಎಷ್ಟು ಕೋಪ ಬರುತ್ತೆ. ಹಾಗೆ ನಮ್ಮ ಹೀರೋ ಹುಟ್ಟಿದಬ್ಬಕ್ಕೆ ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿಯ ಹುಟ್ಟಿದಬ್ಬಕ್ಕಿಂತ ಹೆಚ್ಚಿಗೆ ಖುಷಿ ಪಡ್ತೀವಿ ಸ್ನೇಹಿತರೆ. ಅಣ್ಣನಿಗೋಸ್ಕರ ಉಪವಾಸ ಇರಲಿಲ್ಲ, ತಮ್ಮನಿಗೋಸ್ಕರ ಉಪವಾಸ ಇರಲಿಲ್ಲ, ಅಪ್ಪನಿಗೋಸ್ಕರ ಉಪವಾಸ ಇರಲಿಲ್ಲ, ಅಮ್ಮನಿಗೋಸ್ಕರ ಉಪವಾಸ ಇರಲಿಲ್ಲ. ಆದ್ರೆ ಯಾವುದೋ ಒಂದು ಪ್ರೀತಿಗೋಸ್ಕರ ಅಥವಾ ಪ್ರೇಮಕ್ಕೋಸ್ಕರ ಉಪವಾಸ ಇರಲ್ವಾ ಸ್ನೇಹಿತರೆ. ಹಾಗಾಗಿ ಹೊರಗಿನ ಸಂಬಂಧಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ. ಹಾಗಾದ್ರೆ ಯಾವ್ದು ಕೆಟ್ಟ ಸಂಬಂಧ, ಯಾವ್ದು ಒಳ್ಳೆ ಸಂಬಂಧ, ಇದು ಒಂದು ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ್ದನ್ನ ಕೆಟ್ಟ ಸಂಬಂಧ ಅಂತ ಹೇಳ್ತೀವಿ ಅನ್ನೋದ್ರೆ ಯಾವ್ದು ಕೆಟ್ಟ ಸಂಬಂಧ ಅದೇ ಮುಖ್ಯ ಸ್ನೇಹಿತರೆ. ಯಾವ್ದು ಕೆಟ್ಟ ಸಂಬಂಧ, ಯಾವ್ದು ಒಳ್ಳೆ ಸಂಬಂಧ ಅನ್ನೋದನ್ನ ನಿರ್ಧಾರ ಮಾಡೋದು ನಾವಲ್ಲ ಸ್ನೇಹಿತರೆ, ಸಮಾಜ. ಸಮಾಜಕ್ಕೆ ಆ ಒಂದು ಕಾಲಕ್ಕೆ ಒಪ್ಪಿಗೆ ಆದ್ರೆ ಅದು ಒಳ್ಳೆ ಸಂಬಂಧ ಆಗುತ್ತೆ. ಅದೇ ಆ ಸಮಾಜ ಒಪ್ಪದೇ ಇದ್ರೆ ಅದು ಕೆಟ್ಟ ಸಂಬಂಧ ಆಗುತ್ತೆ. ಇದೇನು ಸ್ವಾಮಿ ಹಿಂಗ್ ಹೇಳ್ತೀರಾ ಅನ್ನೋದಾದ್ರೆ, ಒಂದು ಮನೆಯಲ್ಲಿ ಒಂದು ಹುಡುಗಿ ತಂದೆ ತಾಯಿ ಅಥವಾ ಸಮಾಜ ಅಥವಾ ತನ್ನ ಒಂದು ಕುಟುಂಬಸ್ಥರು ಒಪ್ಪಿ ಮಾಡುವಂತಹ ಮದುವೆಯನ್ನ ಸಮಾಜ ಒಪ್ಪುತ್ತೆ. ಅವರಿಬ್ಬರನ್ನ ಮದುವೆ ಆದವ್ರನ್ನ ಗಂಡ ಹೆಂಡತಿ ಅಂತ ಹೇಳ್ತಾರೆ. ಅದೇ ಹುಡುಗಿ ಅಥವಾ ಹುಡುಗ ಆ ಒಂದು ಮನೆಯವರು ಕುಟುಂಬದವರು ಒಪ್ಪಿರುವಂತಹ ಹುಡುಗಿನ ಅಥವಾ ಹುಡುಗನ ಮದುವೆ ಆಗದೆ ತಾನೇ ಸಪರೇಟ್ ಆಗಿ ಎಲ್ಲರನ್ನು ಧಿಕ್ಕರಿಸಿ ಮದುವೆ ಆದ್ರೆ ಅದನ್ನೇನ್ ಹೇಳ್ತಾರೆ ಸ್ನೇಹಿತರೆ, ಓಡೋದರು ಅಂತಾರೆ. ಇನ್ನು ಏನೇನ್ ರೀತಿ ಎಲ್ಲ ಕರೀತಾರೆ ಅನ್ನೋದನ್ನ ನಾನು ನಿಮ್ಗೇನು ಹೇಳ್ಕೊಡ್ಬೇಕಾಗಿಲ್ಲ ಸ್ನೇಹಿತರೆ. ಹಾಗಾಗಿ ಸಮಾಜ ಒಪ್ಪಿದ್ರೆ ಅದು ಒಳ್ಳೆ ಸಂಬಂಧ, ಸಮಾಜ ಒಪ್ಲಿಲ್ಲ ಅಂದ್ರೆ ಅದು ಕೆಟ್ಟ ಸಂಬಂಧ. ಹಾಗೆ ಸಮಾಜ ಇವತ್ತು ಒಪ್ಪದೆ ಇರೋದು ನಾಳೆ ಒಪ್ಪಿದ್ರೆ ಅದು ಒಳ್ಳೆ ಸಂಬಂಧನೇ ಸ್ನೇಹಿತರೆ. ನೆನಪಲ್ಲಿರ್ಲಿ, ಸಮಾಜದ ಒಂದು ನಿರ್ಧಾರಗಳು, ಅಭಿಪ್ರಾಯಗಳು ಕಾಲಕ್ಕೆ ತಕ್ಕನಾಗಿ ಬದಲಾಗ್ತಾ ಇರ್ತವೆ ಸ್ನೇಹಿತರೆ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಮಹಾಭಾರತದಲ್ಲಿ 5 ಜನ ಪತಿಯನ್ನ ಮದುವೆ ಆದಂತಹ ದ್ರೌಪದಿಯನ್ನ ದೇವತೆ ಅಂತ ಪೂಜೆ ಮಾಡ್ತೀವಿ ಸ್ನೇಹಿತರೆ. ಆದ್ರೆ ಅದನ್ನ ಸಮಾಜ ಒಪ್ಪುತ್ತಾ? ಇಲ್ಲ ಸ್ನೇಹಿತರೆ. ಹಾಗೆ ರಾಮಾಯಣದಲ್ಲಿ ಸೀತೆಯನ್ನ ಬೆಂಕಿಗೆ ಅಟ್ಟದಂತಹ ರಾಮನ್ನ ಒಪ್ಪುತ್ತೆ ಸಮಾಜ, ಆ ಸಂಬಂಧನ ಒಪ್ಪುತ್ತೆ. ಆದ್ರೆ ನಾವು ಮೌಲ್ಯಯುತವಾಗಿ ನೋಡಿದ್ರೆ, ವ್ಯಾಲ್ಯೂಯಲ್ಲಿ ನೋಡಿದ್ರೆ, ರಾಮ ಸೀತೆಯನ್ನ ದೂಷಿಸಿದ್ದು ತಪ್ಪು ಅಂತಾನೆ ನಾವೆಲ್ಲ ಒಪ್ಕೊಳ್ತೀವಿ ಸ್ನೇಹಿತರೆ. ಹಾಗಾಗಿ ಸಮಾಜ ಒಪ್ಪಿದ್ರೆ ಅದು ಒಳ್ಳೆ ಸಂಬಂಧ, ಸಮಾಜ ಒಪ್ಪಲಿಲ್ಲ ಅಂದ್ರೆ ಅದು ಕೆಟ್ಟ ಸಂಬಂಧ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸಂಬಂಧಗಳನ್ನ ನಾವು ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ.
ಇದು ಇವತ್ತಿನ ಮಂಗಳವಾರದ ಮಾತಿನ ಒಂದು ವಿಷಯ ಸ್ನೇಹಿತರೆ. ಮತ್ತೆ ಮಂಗಳವಾರದ ವಿಷಯ ನೀವು ಕೊಟ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಮುಂದಿನ ಒಂದು ಮಂಗಳವಾರ ನಿಮ್ಮ ಮಂಗಳವಾರದ ಮಾತಿನಲ್ಲಿ ಮಾತಾಡೋಣ ಸ್ನೇಹಿತರೆ. ಈ ಒಂದು ಸಂಬಂಧಗಳ ವಿಷಯ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ನ ಹಿಟ್ ಮಾಡಿ. ನನ್ನ ಒಂದು ಚಾನಲ್ ಬ್ಯಾಚುಲರ್ಸ್ ಅಡುಗೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ.